ಬರೇ ಚಿಂತೆಯನ್ನು ಮಾಡ್ತಾ ಕಾಲವನ್ನು ಕಳಿಬೇಡ. ಭಗವಂತನ ಕುರಿತು ಒಂದಷ್ಟು ಚಿಂತೆಯನ್ನು ಮಾಡು, ಚಿಂತನೆಯನ್ನು ಮಾಡು. ಈ ಲೋಕದೊಳಗೆ ಬದುಕುವಂಥವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ. ಅವ್ರು ಯಾರೋ ರಿಂಗ್ ರೋಡಿಗೆ ಒಂದು 4 ಅಂತಸ್ತು ಮನೆ ಕಟ್ಟಾಗತ್ತಿದ್ದು ನಾನು. ಹಂಗೆ ಸುಮ್ಮನೆ ಇರಲಿ ಅಂತ ಹೇಳ್ತೀನಿ ನಿಮಗೆ. ನಿಮ್ದು ಇಲ್ಲೇ ಇರ್ಬೇಕಲ್ಲಿ ತಲೆ, ಅದಕ್ಕೆ ಹೇಳೋದು. ಮೊದಲೆಲ್ಲ ನಿಮ್ಮನ್ನು ಇಲ್ಲಿ ಕರ್ಕೊಂಬಂದು ಕೂಡಿಸೋದು, ಕೂಡಿಸಿದ ಮೇಲೆ ನಿಮ್ಮ ಮನಸ್ಸನ್ನು ಇಲ್ಲಿ ಹಿಡ್ಕೊಂಬಂದು ಇಟ್ಟ ಮೇಲೆ ಮುಂದೆ ಪ್ರಾಣ ಚಾಲೋ ನಮ್ದು. 4-5 ಅಂತಸ್ತು ಬಿಲ್ಡಿಂಗ್ ಕಟ್ಟಾಗತ್ತಿದ್ದ. ಯಾರು ಬರ್ತಾರೋ ಬಂದವ್ರಿಗೆಲ್ಲ ಬರೀ ಬಿಲ್ಡಿಂಗ್ ಎಟ್ಟಕ್ಕೆ ತೊಗೊಂಡಿನಿ, ಹೆಂಗೆ ಕಟ್ಸಾಕತ್ತೀನಿ, ಇದು ಹಂಗೆ ತಂದಿನ್ರಿ, ಇದು ಹೆಂಗೆ ತಂದು ಇದೇ ಹೇಳವ ಎಲ್ಲರಿಗೂ. ಯಾಕೆ ಅವನಿಗೆ ಬರೀ ಅದೇ ತೋರಿಸ್ಬೇಕನ್ನೋ ಚಿಂತೆ. ಒಬ್ಬ ಶರಣ ಬಸಪ್ಪನ ಭಕ್ತ, ನಂದೀಶನ ಭಕ್ತ. ಅವರ ಮನೆ ದೇವರು ದಂಡಗುಂಡ ಬಸವಣ್ಣ, ನಂದೀಶನೇ ಅಲ್ಲ, ಅವ್ರ ಮನೆ ದೇವರು ಭಾಳ ದೂರದ. ಅಲ್ಲಿಗೆ ನನಗೆ ಹೋಗೋಕ್ಕಾಗಂಗಿಲ್ಲ. ಇಲ್ಲೇ ನಮ್ಮ ನಂದಿ ಕಾಲಿ ಒಳಗೆ ನಂದಿ ಬಸವಣ್ಣ ಬೇರೆ ಅಲ್ಲ, ದಂಡಗುಂಡ ಬಸವಣ್ಣ ಬೇರೆ ಅಲ್ಲ. ಹೆಂಗಿದ್ರು ದಂಡಗುಂಡ ಬಸವಣ್ಣ ನನ್ನ ಮನೆ ದೇವರದಾನ. ಅವನು ಪ್ರತಿರೂಪವಾಗಿರುವಂಥ ನಂದೀಶ್ ಇಲ್ಲೇ ಅದಾನ. ಒಂದಿಟ್ಟು ಅವನು ಸನ್ನಿಧಿಗೆ ಹೋಗ್ಬೇಕು. ಶರಣರ ಪುರಾಣ ಹಚ್ಚಾರ ಅಂತ ಎಲ್ಲ ಕಡೆ ಒಳಗೆ ಪೇಪರ್ದಾಗ ಇಲ್ಲೆಲ್ಲ ಹಾಕಿರಲಿಲ್ಲ, ನೋಡ ಹೋಗ್ಬೇಕಂತ ವಿಚಾರ ಮಾಡಿ ಹೊರಟಿದ್ದ. ಅವನ ತಲೆಗೇನು ಇಲ್ಲಿ ನಂದೀಶನ ದರ್ಶನ ಮಾಡಿಕೊಂಡು ಬಂದು ಪುರಾಣ ಕೇಳ್ಬೇಕು ಅನ್ನೋದು ಆ ವ್ಯಕ್ತಿಯ ಚಿಂತೆ. ಇವನ್ ಚಿಂತೆನೇ ಬೇರೆ, ಇವನ್ ಚಿಂತೆನೇ ಬೇರೆ. ಬರ್ತಾ ಇರಬೇಕಾದ್ರೆ ಅವನಿಗೆ ಪಾಪ ಯಾಕಡೆ ಹೋಗ್ಬೇಕು, ನಡ್ಕೊತ ಹೋಗ್ಬೇಕು, ಕಾಲ್ ದಾರಿ ಶಾರ್ಟ್ ಕಟ್ ಗೊತ್ತಲ್ಲ. ನಿಮಗೂ ಭಾಳ ಶಾರ್ಟ್ ಕಟ್ ಅವ ಬರಾಕ. ಏನ್ರಿ, ನಾನು ಮೊದಲೇ ದಿನ ನೋಡಿದ್ದಿಲ್ಲ. ಇಲ್ಲಿ ಬರ ಮುಂದೆ ನಮ್ಮ ಗವಾಯಿಗಳು ಹೇಳಿದ್ರೆ ಹಂಗೆ ಬಂದು ನಾವು ಶಾರ್ಟ್ ಕಟ್ ರೂಟ್ನೆ. ಇವ ಬರ್ತಾ ಇರಬೇಕಾದವ ಸೀದಾ ಎಲ್ಲಿಗೆ ಬಂದ ಅಂದ್ರೆ 4 ಅಂತಸ್ತು ಬಿಲ್ಡಿಂಗ್ ಕಟ್ಟಾಕತ್ತಿದ್ನಲ್ಲ, ಅವನಿಗೆ ಬಂದು ಕೇಳೋದು. ಇವನು ಹೋಗ, ಏ ಯಜಮಾನ ಅಂದ. ಸುಮ್ಮನೆ ಇತ್ತಿದೆ ಯಜಮಾನ. ಇಲ್ಲಿ ನಂದೀಶನ ಗುಡಿ ಬರ್ತದಂತ, ನಂದಿ ಕಾಲಿ ಒಳಗೆ ಶರಣನ ಪುರಾಣ ಹಚ್ಚಾರಂತ. ಸುಂಟ್ನೂರಿಂದ ಅಪ್ಪಗಳು ಬಂದಾರಂತ, ಪುರಾಣ ಹೇಳಕ್ಕ ಚಲೋ ನಡೆದದಂತ. ನಾನು ಹೋಗಿ ಕೇಳ್ಬೇಕಂತ ಮಾಡೀನಿ. ಹೆಂಗೆ ಹಿಡಿದು ಸಂಧಿ ಹಿಡಿದು ದಾರಿ ಹಿಡಿದ್ರು ಹೋಗ್ತದ ಅಂತ ಹೋಗಿ ಹೋಗಿ ಅವನಿಗೆ ಕೇಳೋದು. ಇವನು ಅವ ಅಂದ, ಯಜಮಾನ ಇದು ಹಿಂಗೆ 120, ಇದು ಹಿಂಗೆ 100 ಅದ ನೋಡಂದಿವ ಜಾಗದವ. ಯಾರು ಬಿಲ್ಡಿಂಗ್ ಕಟ್ಟಾಗತ್ತಿದ್ನಲ್ಲ ಅವನಿಗೆ ಅದರ ಚಿಂತೆ, ಜಾಗದ ಬಗ್ಗೆ ಹೇಳ್ಕೊಳ್ಳೋದು ಚಿಂತೆ. ಅವ ಅಂದ, ನಿಂದ ಜಾಗ ಏಟದ ತೊಗೊಂಡು ನಾ ಏನು ಮಾಡೋ ಮಾರಾಯ, ನಂದೀಶನ ದೇವಸ್ಥಾನಕ್ಕೆ ನಂದಿ ಕಾಲಿಗೆ ಹೋಗ್ಬೇಕಾಗದ, ಹೆಂಗೆ ಹೋಗ್ಬೇಕು, 5 ಅಂತಸ್ತು ಕಟ್ಟಾಗತ್ತೀನಿ ಇದು ಬಿಲ್ಡಿಂಗ್ ಅಂದ. ಅವ ವಾಪಸ್ ಇವ ತಿಳ್ಕೊಂಡ, ಇದ್ರ ಬರೀ ಬಿಲ್ಡಿಂಗ್ ಇದು ಹುಚ್ಚಕ್ಕೆದ್ರ ತಲೆಯಾಗ, ಇದ್ರ ಕೇಳ್ಕೊತ ಕೂತ್ರೆ ನಾ ಗುಡಿ ಮುಟ್ಟಲ್ಲ ಅಂದವ. ಇವನು ಕೇಳ್ಕೊತ ಕೂತಿ ಅಂದ್ರೆ ಗುಡಿ ಮುಟ್ಟಲ್ಲ. ಆಗಲೇ ಪುರಾಣ ಚಾಲು ಆಗ್ಬಿಟ್ಟದ. ಹೋದ್ರೆ ಅಂದ್ರೆ ಅರ್ಥ ಆಗಂಗಿಲ್ಲ. ಹೋದ್ರೆ ಹೋಗ್ಬೇಕು ಜಲ್ದಿ. ನಂದೀಶನ ಮೇಲೆ ಭಾರ ಹಾಕಿ ಅವ ಯಾಕಡೆ ದಾರಿ ತೋರಿಸ್ತಾನ. ಹಂಗೆ ಸ್ವಲ್ಪ ಮುಂದಕ್ಕೆ ಬರೋದು ನಮ್ಮ ಗವಾಯಿಗಳು ಹಾಡಾಗುತ್ತಿದ್ದು ಕೇಳತ್ತು. ಅದರೇ ವಿಚಾರದೊಳಗೆ ಬಂದು ನಂದಿ ಗುಡಿಯನ್ನು ಸೇರಿದ. ಬಂದು ನಿಮ್ಮಂಗೆ ಕೂತು ಪುರಾಣ ಕೇಳೋದು. ಇವ ಏನು ಕಟ್ಟಾಗತ್ತಿದ್ನಲ್ಲ ಬಿಲ್ಡಿಂಗ, ರೋಡಿಗೆ, ರಿಂಗ್ ರೋಡಿಗೆ ಮನೆಗೆ ಹೋದಿವ. ಮನೆಗೆ ಹೋಗಿ ಮನೆಯೊಳಗಿರ್ತಕ್ಕಂಥ ಹೆಂಡತಕ್ಕಿ ಕೇಳಿಲ್ಲ ಬಿಟ್ಟಿಲ್ಲ, ಅಕ್ಕಿನಾದ್ರೂ ಚಾಲು ಮಾಡ್ದಿವ. ಏನು ರಿಂಗ್ ರೋಡಿಗೆ ಜಾಗ ತೊಗೊಂಡು ನೀನು ಹೋಗೋರು ಬರೋರೆಲ್ಲ ನಂಗೆ ಕೇಳ್ತಾರೋಡ ಅಂದಿವ. ಯಾರು ಕೇಳಿದ್ದಾರೆ ಇವನಿಗೆ? ಹೆಂಡತಿ ಆದ್ರೆ ಹೋದ, ಹೆಂಗದರಿ ಜಾಗ, ಎಷ್ಟು ಅಂತಸ್ತು ಕಟ್ಟಾಗತ್ತೀರಿ, ಎಷ್ಟು ಕೊಟ್ಟಿರಿ, ಹೋಗೋರು ಬರೋರೆಲ್ಲ ಮಂದಿಗೆ ಹೇಳಿ 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 ಸಾಕಾಗ್ಬಿಟ್ಟ, ತಲೆ ನೋಯ್ತು ಅಂದ್ಬಿಟ್ಟು ಚಾ ಮಾಡಿ ಕುಡಿತೀನಿ ಅಂದ್. ಮತ್ತು ಇವನು ಕಟ್ಕೊಂಡಿದ್ದ ಅಕ್ಕಿ ಏನ್ರಿ. ಭಗವಂತ ದೇವ್ರ ಅಂಥವಾಗಿ ಅಂತ ಹಾಕಿರ್ತಾನ ನಾವು, ನಿಮ್ಮ ತಲೆಗಿರ್ಲಿ ಮಾತು. ಮತ್ತು ಇವನು ಕಟ್ಕೊಂಡಿದ್ಲಲ್ಲ ಅಕ್ಕಿ ಸುಮ್ಮಿದ್ಲೇನು. ಅಕ್ಕಿ ಅಂದು ಇವ ಮನೆ ಕಟ್ಟ್ಯಾನ, ಮನೆ ಕಟ್ಟಾಗತ್ತಿದ್ದು ಮಂದಿಗೆ ಹೇಳಕತ್ತಾನ, ಯಾವುದೂ ತಲೆಗಿಲ್ಲ. ಅಕ್ಕಿನ ತಲೆಗೇನಿತ್ತು, ನಾನು ಲಗ್ನ ಆಗಿ ನಿಮ್ಮ ಮನೆಗೆ ಬಂದಾಗ 4,000 ರೂಪಾಯಿ ತೊಲೆ ಇದ್ದಿದ್ದು 1.5 ಲಕ್ಷ ರೂಪಾಯಿ ತೊಲೆ ಆಗ್ಯದ ಬಂಗಾರ. ಅಕ್ಕಿ ಚಾಲು ಮಾಡಲ್ಲ ನೋಡಿ. ಅಕ್ಕಿಗೆ ಯಾವ ಚಿಂತ್ರಿ, ಬಂಗಾರ ತಗೋಬೇಕನ್ನೋ ಚಿಂತಿ. ಅದಕ್ಕೆ ಅವರಂತಾರ, ಅವರವರ ಚಿಂತೆ ಅವರವರಿಗೆ, ಅವ್ರವ್ರಾಗ ಸುತ್ಕೊಂಡ್ಬಿಟ್ಟದ. ಇನ್ನು ಭಗವಂತನ ಚಿಂತೆ ಮಾಡೋಕ್ಕೆ ಎಲ್ಲಿ ಟೈಮ್. ಇವ ಹೇಳಿದ ಕಿವೆಗೆ ಹಾಕೊಳ್ಳಿಲ್ಲಕ್ಕಿ. ಅಕ್ಕಿ ಅಂತಾಳ, ನಾ ಮದುವೆಯಾಗಿ ಬಂದಾಗ 4,000 ಇತ್ತು, 30 ವರ್ಷದಿಂದ 1.5 ಲಕ್ಷ ರೂಪಾಯಿ ಆಗ್ಯದ. ಒಂದು ಗುಂಜಿ ಬಂಗಾರ ಕಾಣಲಿಲ್ಲ, ಒಂದು ಬಂಗಾರ ಸಾಮಾನು ಕಾಣಲಿಲ್ಲ. ಹೆಣ್ಮಗಳಿಗೇನು ಬಂಗಾರ ಮಾಡಿಸ್ಬೇಕನ್ನೋ ಚಿಂತೆ. ಇನ್ನು ಇವ್ರಿಗೊಬ್ಬಳು ಮಗಳಿದ್ಲು ಮನೆಯೊಳಗ, ವಯಸ್ಸಿಗೆ ಬಂದಿದ್ಲು. ಈಕಿ ಬಂದು ಅವ್ರವ್ವ ಆ ಮಗಳೆದ್ರೆ ಹೇಳಿದ್ಲು, ಮಮ್ಮಿ ಮಗಳೆದ್ರೆ ಕಾಜಿ ಮಗಳಿದ್ಲಲ್ಲ ಮನ್ಯಾಗ, ತಂಗಿ ನಿಮ್ಮಪ್ಪ 30 ವರ್ಷದ ಮೇಲೆ ಈಗ ಕೇಳಾಗತ್ತಾನ, ಭಾಳ ದಿನ ಆಗ್ಯದ ಬಂಗಾರ ಮಾಡಿಸಿಲ್ಲ, ಅದಕ್ಕೆ ಬಂಗಾರ ಸಾಮಾನ್ಯ ಮಾಡಿಸ್ಬೇಕಂತ ಕೇಳಾಗತ್ತಾನ. ಏನು ಕಿವ್ಯಾನು ಮಾಡಿಸ್ಲೋ, ಜಿಲ್ಲಾ ತಾಲೂಕ ಏನೇನು ಬಂದ ನೋಡ್ಯಾವ ನಿಮ್ಗೆ ಗೊತ್ತವು. ಏನು ಚಪ್ಪಳ ಹಾರ ಮಾಡಿಸ್ಲೋ, ನಕ್ಲೇಸ್ ಮಾಡಿಸ್ಲೋ, ಏನು ಮಾಡಿಸ್ರು ಚಲೋ. ಮತ್ತು ಇವ್ರಿವ್ರು ಪ್ರೀತಿ ಮಗಳು ಅಕ್ಕಿ ಅಂದ್ಲಂತ, ಮಮ್ಮಿ
ನನ್ನ ಗೆಳತಿಯರದೆಲ್ಲ ಮದುವೆ ಆಗಾಗತ್ತದ, ನನಗೂ ಕೂಡ ಚಲೋ ಒಬ್ಬ ಡಾಕ್ಟರ್ಗರ ನೋಡಿ ನನ್ನ ಮದುವೆ ಮಾಡಿಕೊಡು, ಮಗಳ ಚಿಂತಿದು. ಇಲ್ಲ ಒಬ್ಬ ಇಂಜಿನಿಯರ್ಗಾದ್ರೆ ನೋಡಿ ಮಗಳ ಮದುವೆ ಮಾಡಿಕೊಡು. ಒಲ್ಲೆ ಅಂತಂದ್ರೆ ಒಟ್ಟಾರೆಯಾಗಿ ಸರ್ಕಾರ ನೌಕರಿ ಇರಬೇಕು, ತಿಂಗಳಾದ್ರೆ 80,000 ರೂಪಾಯಿ ಪಗಾರ ಇರ್ಬೇಕು ನೋಡು, ಅಂಥವನಿಗೆ ಕೊಟ್ಟು ಮದುವೆ ಮಾಡನ್ಲಕ್ಕಿ. ಯಾರು ಮನೆಗಿದ್ಲಲ್ಲ ಮಗಳು. ಇಲ್ಲ ಈಕಿ ವಿಚಾರ ಬೇರೆ, ಈಕಿ ವಿಚಾರ ಬೇರೆ. ಇನ್ನು ಮನ್ಯಾಗ ಒಬ್ಬ ವಯಸ್ಸಾದಂಥ ಆಯಿ ಇದ್ಲು, ಈಕಿ ಮೊಮ್ಮಗಳು ಬಂದ್ಲು, ಅಕ್ಕಿನಾದ್ರೆ ಆಯಿ ಅದರ. ಅಕ್ಕಿ ವಯಸ್ಸಾಗಿ ಹೋಗಿತ್ತು ಅಂತಿರ್ತಾರೆ ನೋಡು. ನಂದೇನದ ಯಪ್ಪ, ಒಂದು ಕಾಲು ಒಳಗ ಒಂದು ಕಾಲು ಹೊರಗ, ಕಿತ್ತಂದ್ರೆ ಕಿತ್ತಾರೆ ನೀವು ಒಳಗಿಟ್ಟಿ ಕಾಲ ಅನ್ನಕ್ಕೆ ಅಷ್ಟೇ. ಇದು ಆಗೋಗ್ಯದಪ್ಪ, ನಂದೇನದ ಮನೆ ಹೋಗಂತದ, ಸ್ಮಶಾನ ಬಾ ಬಾ ಅಂತದ, ಅಟ್ಟೆ ಹೋಗೋರು ಯಾರು ಸಾಧ್ಯ ಇಲ್ಲಿದೆ ಅನ್ನಕ್ಕಷ್ಟೇ. ಬಂದ ಮದಿಕೆ ಎದ್ರೆ ಹೇಳಲ್ಲ, ಆಯಿ ಅದ್ರ ಆಯಿ ಡಾಕ್ಟರ್ ಮಾಡ್ಕೊಂಡು ಚಲೋ, ಇಂಜಿನಿಯರ್ ಮಾಡ್ಕೊಂಡು ಚಲೋ, ಏನು ಸರ್ಕಾರ ನೌಕರಿ ಇದ್ದವನು ಮಾಡ್ಕೊಂಡ್ರೆ ಚಲೋ, ಯಾರಿಗೆ ಮಾಡ್ಕೊಂಡ್ರೆ ಜೀವನ ಭಾಳ ಚಲೋ ಇರ್ತದ. ಈಕಿರಿ ಸುಮ್ಮಿರ್ಬೇಕು ಬೇಡ ಮನೆಗಿದ್ದಾಯಿ. ಈಕಿ ಅಂದ್ಲಂತ, ತಂಗಿ ನೀವು ಇಲ್ಕಲ್ ಸೀರಿನಾರ ತೊಗೊಂಬರ್ರಿ, ಈಕಿನ ಚಿಂತಿದು. ನೀವು ರೇಷ್ಮೆ ಸೀರಿನಾರ ತೊಗೊಂಬರ್ರಿ. ಒಲ್ಲೆ ಅಂದ್ರೆ ಸಾಯೋದ್ರೊಳಗಾಗಿ 50 ರೂಪಾಯಿ ಕಿಮ್ಮತ್ತಿನ ಚಾ ಸೋಸೋದಂತಾರೆ ತೊಗೊಂಬರ್ರಿ, ಒಟ್ಟು ಸಾಯೋದ್ರೊಳಗಾಗಿ ಹೊಸ ಸೀರೆ ತೊಗೊಂಬರ್ರಿ ಅಂದ್ಲಿಕ್ಕಿ. ಅದಕ್ಕೆ ಜ್ಞಾನಿಗಳು ಬರೀತಾರೆ, ಅವರವರ ಚಿಂತೆ ಅವರವರಿಗಂತೆ, ನಿಮ್ಮ ಚಿಂತೆಯಲ್ಲಿರುವರನ್ನ ಒಬ್ಬರನ್ನ ಕಾಣೆ. ಯಾರ ಚಿಂತೆಯೊಳಗೆ ನಾವಿರಬೇಕಾಗಿದೆ ಅಂದ್ರೆ ಭಗವಂತನ ಚಿಂತೆಯೊಳಗೆ ನಾವಿದ್ರ ಅವನ ಚಿಂತನೆಯನ್ನು ನಾವು ಮಾಡಕ್ಕೆ ಶುರು ಮಾಡಿದ್ವಿ ಅಂದ್ರೆ ನಮ್ಮ ಕುರಿತು ಭಗವಂತ ಚಿಂತೆ ಮಾಡ್ತಾನ, ಭಗವಂತ ಚಿಂತೆ ಮಾಡ್ತಾನ. ಅರಳಗುಂಡಿಗೆಯ ಗ್ರಾಮದೊಳಗೆ ಇರತಕ್ಕಂಥ ಸಾಲುಕ್ಯ ಮನೆತನ, ನಿನ್ನೆ ತಾವೆಲ್ಲ ಕೇಳಿದ್ರಿ. ಕೈಲಾಸದೊಳಗೆ ಇರತಕ್ಕಂಥ ನಂದೀಶನಿಗೆ ಪರಮಾತ್ಮ ಹೇಳ್ತಾನ, ನೋಡಪ್ಪ ದೊರೆಯೊಳಗ ಧರ್ಮ ಉದ್ಧಾರ ಆಗಬೇಕಾಗ್ಯದ, ಜನಗಳೆಲ್ಲ ಸಂಸ್ಕಾರವಂತರಾಗಬೇಕಾಗ್ಯದ, ಆಚಾರವಂತರಾಗಬೇಕಾಗ್ಯದ, ವಿಚಾರವಂತರಾಗಬೇಕಾಗ್ಯದ. ದಾನ ಧರ್ಮಾದಿಗಳನ್ನು ಮಾಡ್ತಾ ಬರೇ ಮಾನವನಾಗಿ ಹುಟ್ಟಿದರಂಗಿನ ಮಾನವೀಯ ಮೌಲ್ಯತೆಗಳನ್ನು ಬದುಕಿನೊಳಗೆ ಅಳವಡಿಸಿಕೊಂಡು ಬದುಕಬೇಕಾಗ್ಯದ. ಅದಕ್ಕೆ ಅಂಥ ಧರ್ಮವನ್ನು ಬೆಳಗಿಸುವುದಕ್ಕಾಗಿ, ದೇವರ ಮೇಲೆ ಶ್ರದ್ಧಾ ಭಕ್ತಿಯನ್ನು ಇಡುವುದಕ್ಕಾಗಿ, ದಾಸೋಹದ ಕಾಯಕ ಪರಿಕಲ್ಪನೆಯನ್ನು ಈ ಸಮಾಜಕ್ಕೆ ಬಿತ್ತರಿಸುವುದಕ್ಕಾಗಿ ನೀ ಧರೆಗೆ ಹೋಗಬೇಕಂತ ಹೇಳಿ ನಿನ್ನ ಅರಳ ಗುಂಡಿಗೆಯೊಳಗೆ ಹುಟ್ಟುವಂತೇನು ಹೇಳಿದ್ನಲ್ಲ. ನೋಡಿ ಎಷ್ಟು ಚಂದದ ಸಂಬಂಧ. ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಂದೆತ್ತ ಸಂಬಂಧವೈ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು. ಎಲ್ಲಿಯ ನಂದೀಶ, ಎಲ್ಲಿಯ ಅರಳಗುಂಡಿಗೆ ಸಂಬಂಧ ಇಲ್ಲ. ಅರಳಗುಂಡಿಗೆಯ ಗ್ರಾಮದೊಳಗ ಯಾವ ಮನೆತನ? ಅದು ಸಾಲುಕ್ಯ ಮನೆತನ. ಆ ಸಾಲುಕ್ಯ ಮನೆತನದೊಳಗಿರ್ತಕ್ಕಂಥ ಆದಯ್ಯ ಮಡಿಯಮ್ಮರಂತಕ್ಕಂಥ ಪುಣ್ಯ ದಂಪತಿಗಳು ಆಚಾರವಂತರು, ವಿಚಾರವಂತರು, ಸದಾವ ಕಾಲದೊಳಗ ಭಗವಂತನ ಮೇಲೆ ಭಕ್ತಿಯನ್ನು ಇರಿಸಿ ಬದುಕುವಂಥವರು. ಯಾರಾದರೂ ಆ ಊರಿಗೆ ಹಸದವರು ಬಂದರು ಅಂದ್ರೆ ಅವರನ್ನು ಯಾರ ಮನೆ ಕೈ ಮಾಡಿ ಕರಿತಿತ್ತು ಅಂದ್ರೆ ಸಾಲುಕ್ಯದ ಮನೆ ಕೈ ಮಾಡಿ ಕರಿತಿತ್ತು. ಜಾತಿ ಭೇದ ಮೇಲು ಕೀಳು ಯಾವುದನ್ನ ಕೂಡ ತಲೆಯೊಳಗಿಟ್ಟುಕೊಳ್ಳದೆ ಅದಕ್ಕೆ ಬರಿತಾರೆ ಶರಣರು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸು. ಎಲ್ಲರನ್ನ ಅಪ್ಪಿಕೊಳ್ಳುವಂಥ ಮನೆತನ ಅದು ಸಾಲುಕ್ಯ ಮನೆತನ. ಅದಕ್ಕೆ ಅದು ಸಾಲುಕ್ಯ ಮನೆತನ ಅಲ್ಲ, ಶಿವನಿಗೆ ಸಾಮೀಪ್ಯವಾದ ಮನೆತನ. ಪರಮಾತ್ಮ ಆ ಮನೆಯೊಳಗೆ ಹುಟ್ಟಿ ಬರಬೇಕಾಗಿತ್ತು ಅಂದ್ರೆ ಸಾಮಾನ್ಯ ಅಲ್ಲ. ಅದಕ್ಕೆ ಹೇಳ್ತಾರ, ಒಳ್ಳೆಯ ಮಕ್ಕಳಿಗೆ ಒಳ್ಳೆ ತಂದೆ ತಾಯಿ ಸಿಗುವುದು ದುರ್ಲಭ, ಒಳ್ಳೆ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳು ಸಿಗುವುದು ಬಹಳ ದುರ್ಲಭ. ಎರಡದಕ್ಕೂ ಪುಣ್ಯ ಮಾಡಿರ್ಬೇಕು ನಾವು. ಆಚಾರ ವಿಚಾರವನ್ನು ಹೊಂದಿರುವಂಥ, ದಯಗುಣವನ್ನು ಹೊಂದಿರುವಂಥ, ಮತ್ತೊಬ್ಬರ ಮೇಲೆ ಕನಿಕರವನ್ನು ಹೊಂದಿರುವಂಥ ತಂದೆ ತಾಯಿಗಳಿಗೆ ಸಿಗಬೇಕಾದ್ರೆ ಮಕ್ಕಳು ಪುಣ್ಯ ಮಾಡಬೇಕು. ಮಕ್ಕಳು ಚಲೋ ಸಿಗಬೇಕಾದ್ರೆ ತಂದೆ ತಾಯಿಗಳು ಪುಣ್ಯ ಮಾಡಿರಬೇಕು. ಆದ್ರೆ ಆ ಸಾಲುಕ್ಯ ಮನೆತನದೊಳಗಿರುವಂಥ ಆದಯ್ಯ ಮಡಿಯಮ್ಮನವರು ಯಾವುದೂ ಕೊರತೆ ಇರಲಿಲ್ಲ. ಉಡಲು ಉಣಲು ತಿನ್ನಲು ದಾನ ಧರ್ಮಾದಿಗಳನ್ನು ಎಲ್ಲವೂ ಮಾಡುವುದಕ್ಕೆ ಭಗವಂತ ಕೊಟ್ಟಿದ್ದ. ಆದರೂ ಒಂದು ಚಿಂತೆ. ಯಾಕೆ ಮೊದಲು ಚಿಂತೆ ವಿಚಾರ ಹೇಳಿದೆ ಅಂದ್ರೆ ಇಡೀ ಇವತ್ತಿನ ಪುರಾಣ ಇದೇ ವಿಚಾರದೊಳಗಿರುತ್ತದೆ.